स्वागत है आपका बी न्यूज नेशन में। मैं हूं आबिद हुसैन शेख। मुस्लिम समुदाय का बड़ा ऐलान, जानवरों की खरीदारी नहीं करेंगे। इस बार बकरीद से पहले अमन और कानून का दिया हवाला। हासन जिला में मुस्लिम समुदाय ने एक अहम फैसला लेते हुए ऐलान किया है कि बकरीद के मौके पर पाबंदी वाले जानवरों की खरीदारी और गोश्त के लिए कुर्बानी से दूर रहेंगे। समुदाय के नेताओं ने कहा कि यह फैसला समाज में शांति, अमन, भाईचारा और सुकून बनाए रखने और कानूनी परेशानियों से बचने के लिए लिया गया है। उनका कहना है कि कुछ जगहों पर गौ रक्षा के नाम पर गुंडागर्दी और तनाव का माहौल बन रहा था और बनाया जा रहा था, इसीलिए जिला सतह पर मिलकर ये फैसला लिया गया है। मुस्लिम संगठन ने लोगों से अपील की है कि कानून का पालन करें और शांति और भाईचारे के साथ त्यौहार मनाएं। साथ ही पुलिस और सरकार से भी मांग की गई है कि किसी भी तरह की अफरा तफरी और पीछे से होने वाले गैर कानूनी व्यापार पर रोक लगाई जाए। इसी फैसले से परेशान किसानों ने कहा, जानवर नहीं बिकेंगे तो खेती कैसे चलेगी। हासन में जानवरों की बिक्री रोकने के फैसले के बाद अब किसानों की परेशानी सामने आ रही है। कई किसानों ने सवाल उठाया कि अगर जानवर नहीं बिकेंगे तो उनका गुजारा और खेती का काम कैसे चलेगा। किसानों का कहना है कि वो जानवर बेचकर ही बीज, खेती और घर का खर्चा चलाते हैं। उन्होंने आरोप लगाया कि बाजार में व्यापार पूरी तरह ठप हो गया है। इस फैसले से इससे सीधा नुकसान गरीब किसानों को हो रहा है। कुछ किसानों ने डीसी ऑफिस तक जानवरों के साथ प्रोटेस्ट करने की बात भी कही। उनका कहना है कि अगर सरकार या संगठन आए जानवर खरीद नहीं होने देना चाहते हैं तो किसानों के होने वाली नुकसान की भरपाई कौन करेगा। हासन में इस मुद्दे को लेकर अब सियासी और सामाजिक बहस तेज हो गई है, जबकि किसान अपनी रोजी रोटी को लेकर चिंता में नजर आ रहे हैं। ಬಕ್ರೀದ್ ಹಬ್ಬದ ಪ್ರಯುಕ್ತ ಜಾನುವಾರುಗಳನ್ನು ಯಾರೂ ಖರೀದಿಸಬಾರದು ಹಾಗೂ ಮಾಂಸಕ್ಕಾಗಿ ವಧೆ ಮಾಡಬಾರದು ಅಂತ ಹೇಳಿ ಈ ಸಂಘಟನೆ ತೀರ್ಮಾನ ತಗೊಂಡಿದೆ. ಆದ್ದರಿಂದ ಈ ದಿವಸ ಬೆಳಗ್ಗೆಯಿಂದ ನಾವು ಸಂತೆಗೆ ಬಂದು ಎಲ್ಲರಿಗೂ ತಿಳುವಳಿಕೆ ಹೇಳ್ತೀವಿ, ಯಾರೂ ಕೂಡ ಜಾನುವಾರುಗಳನ್ನು ಖರೀದಿಸಬಾರ್ದು ಮತ್ತು ಮಾಂಸಕ್ಕಾಗಿ ಖರೀದಬಾರ್ದು ಅಂತ ಹೇಳಿ ಸಂಘಟನೆಯಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದು ಇಲ್ಲಿಗೆ ಮಾತ್ರ ಅಲ್ಲ, ಈ ಕುರ್ಬಾನಿಗೆ ಮಾತ್ರ ಅಲ್ಲ, ಇಡೀ ನಾವು ಪರ್ಮನೆಂಟಾಗಿ ಕಾಯಮಾಗಿ ಇದನ್ನು ರದ್ದುಗೊಳಿಸಬೇಕು. ನಾವು ಜನಗಳು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳ ನಿವಾರಣೆ ಆಗಬೇಕು. ಯಾಕೆಂದರೆ ಸರ್ಕಾರ ಕಾನೂನು ಮಾಡಿದರೆ ಕೆಲವರು ಹಿಂಬಾಗಿಲಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಇದಾಗಬಾರ್ದು, ನಮ್ಮ ಜನಗಳಿಗೆ ತೊಂದರೆ ಆಗಬಾರ್ದು. ಈ ರೈತರಿಗೂ ಕೂಡ ನಾವು ರೈತರಿಂದ ನಮಗೇನು ಅವರಿಂದ ಏನು ನಮಗೆ ತಾತ್ಸಾರ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮವರು ನಾವು ಮಾಂಸನ ಖರೀದಿ ಮಾಡಬಾರ್ದು ಅಂತೇಳಿ ಈಗ ನಾವು ತೀರ್ಮಾನ ತಗೊಂಡಿದ್ದೀವಿ. ತೀರ್ಮಾನ ತಗೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಸಮಿತಿಯ ಜಿಲ್ಲಾ ಮುಸ್ಲಿಂ ಸಂಘಟನೆ ಅಧ್ಯಕ್ಷರುಗಳು ಹಾಗೂ ಕಾರ್ಯಕಾರಿ ಸಮಿತಿಯವರೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ದಿವಸ ಹಾಸನದ ಸಂತೆಯಿಂದ ಯಾರೂ ಕೂಡ ಖರೀದಿ ಮಾಡಿಲ್ಲ, ನಾವು ಮಾಡಲಿಕ್ಕೂ ಬಿಟ್ಟಿಲ್ಲ. ನಾವು ಇದೇ ರೀತಿ ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು. ಯಾಕೆಂದರೆ ನಾವು ಸರ್ಕಾರ ಏನು ಕಾನೂನು ರೂಪಿಸಿದೆಯೋ ಆ ಕಾನೂನು ತಕ್ಕವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಇದಕ್ಕೆಲ್ಲರೂ ಸಹಕರಿಸಬೇಕು. ಇದರಲ್ಲಿ ಎಲ್ಲ ಬಾಂಧವರು, ಇದರಲ್ಲಿ ಮುಸಲ್ಮಾನ್ ಬಾಂಧವರು, ರೈತ ಬಾಂಧವರು, ಈ ವ್ಯಾಪಾರಸ್ಥರು ಎಲ್ಲ ಸಹಕರಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಮುಂದೇನು ಇದೇ ರೀತಿ ನಡ್ಕೊಳ್ತೀವಿ. ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಹಕಾರ ಮಾಡಬೇಕು. ಈ ಕೆಲವು ಈ ಗೋರಕ್ಷಣೆ ಹೆಸರಿನಲ್ಲಿ ಏನು ಒಂದು ಗೂಂಡಾಗಿರಿ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕು. ಸರ್ಕಾರನೂ ಕೂಡ ಇದರಿಂದ ಗಮನ ಹರಿಸಿ ಹಿಂದೆ ಒಂದು ವ್ಯಾಪಾರ ಮುಂದೆ ಒಂದು ಮಾಡಬಾರ್ದು ಅಂತೇಳಿ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಶಾಂತಿ ಸೌಹಾರ್ದತೆಯಿಂದ ನಾವು ತಮ್ಮರಾಗಿ ಮಾಡ್ತಾ ಇದ್ದೀವಿ. ತಮ್ಮರಾಗಿ ಮಾಡಬೇಕು. ಶಾಂತಿ ಸೌಹಾರ್ದತೆಯಿಂದ ನಾವು ಈ ಹಬ್ಬಗಳ ಆಚರಣೆಗಳನ್ನು ಮಾಡಬೇಕು. ಇನ್ನು ಮುಂದೇನೂ ಕೂಡ ಯಾವ ಬೇರೆ ಇದರಲ್ಲೂ ಕೂಡ ಈ ಗೋಮಾತೆ ಏನಿದೆ, ಎಲ್ಲಿದೆ, ಬೇರೆ ಏನು ದೊಡ್ಡ ಜಾನುವಾರುಗಳಿದೆ, ಯಾರು ಕೂಡ ಅವ್ರ ಜಾತ್ರೆಗಳಲ್ಲಾಗಲಿ ಇದರಲ್ಲಾಗಲಿ ಕೂಡ ಅದಕ್ಕೆ ಹಿಂಸೆ ಕೊಡಬಾರ್ದು ಅಂತ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ನಾವು ಯಾವ ರೀತಿ ಈಗ ಸಹಕರಿಸ್ತಾ ಇದ್ದೀವಿ ಅದೇ ರೀತಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.
ಪ್ರಾಣಿ ಅಂತ ಘೋಷಣೆ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದರಿಂದ ಏನು ಹಿಂಬಾಗಿಲಿಂದ ಈ ವ್ಯವಹಾರ ಮಾಡ್ತಾರೆ ಅವ್ರಿಗೂ ಕಡಿತ ಬೀಳುತ್ತೆ, ಇದರಿಂದ ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವು ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ರಾಷ್ಟ್ರ ಪ್ರಾಣಿಯಾಗಿ ಒತ್ತಾಯಪೂರ್ವಕವಾಗಿ ನಾವು ಘೋಷಿಸ್ತಾ ಇದ್ದೀವಿ. ಇದನ್ನು ಜಾನುವಾರುಗಳನ್ನ ಏನೇ ಹಸುನ ರಾಷ್ಟ್ರ ಪ್ರಾಣಿಯಾಗಿ ಘೋಷಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾನು ಕುರಿ ಮಟನ್ ತಿಂತೀನಿ, ಕೋಳಿ ತಿಂತೀನಿ, ಅದು ಪ್ರಾಣಿನ ತಾನೇ. ಆಮೇಲೆ ಇಲ್ಲಿ ಇಷ್ಟು ಜನ ಇಲ್ಲಿ ಬರೀ ನಾವು ಫೋನ್ ಮಾಡಿ ಮಾತಾಡ್ಕೊಳೋದು ಒಂದು ವಿಡಿಯೋ ಮಾಡೋದು ಒಂದು ದೊಡ್ಡದಲ್ಲ. ಎಲ್ಲರಿಗೂ ರೈತರಿಗೆ ಹೊಡ್ತಾ ಬೀಳ್ತಿರೋದು, ಎಕ್ಕಡಿಂದ ಹೋದ್ರು ರೈತಗೆ ಹೊಡ್ತಾ ಬೀಳ್ತಾ ಇರೋದು. ಒಗ್ಗಟ್ಟಾಗಿ ಹೋಗೋಣ, ಬತ್ತೀರ ಆಗುತ್ತಾ? ನಡ್ರಿ ಹೋಗೋಣ. ಹಿಂದೂ ರಾಷ್ಟ್ರ ಇರ್ಬೋದು, ಮುಸ್ಲಿಂ ಗಾಂಧಿ ನೆಹರು ಮಾಡಿರೋದು, ಹಿಂದೂ ಮುಸ್ಲಿಂ ವಾಸ ಮಾಡಕ್ ಮಾಡಿರೋದು, ಗಾಂಧಿ ನೆಹರು ಕಾಲದಲ್ಲಿ ಮಾಡಿರೋದು. ಇದನ್ನ ನಾನು ಹಬ್ಬ ಎಲ್ಲ ಮಾಡಿರೋದು. ಇದನ್ನ ತಗೊಳ್ಳಿ, ಅಲ್ಲಿಗೆ ಕಟ್ಟಾಕ ಆಫೀಸರ್ ಏನು ಇವರ ಕಡೆ ಇವ್ರ ಕಿತಾಪತಿ ಆಫೀಸರ್ ಇಷ್ಟು ಗಂಟೆ ನೋವು ಕೊಟ್ಟಾರ ನಮ್ಗೆ. 4 ಗಂಟೆ ರಾತ್ರಿಗೆ 2 ಪೊಲೀಸರು ಗಾಡಿಗಳನ್ನ ಹಿಡಿತಿದ್ರು. 4 ಗಂಟೆ ರಾತ್ರಿಗೆ ಪೊಲೀಸರು ಗಾಡಿಗಳನ್ನ ಹಿಡಿತಿದ್ರು. ಹಿಂದೂ ಸಂಘಟನೆಗಳಿಗೆ ಬಂದು ಅವರು ಕೇಳಿ ಇಲ್ಲಿ ಬನ್ನಿ ಹೋಗೋಣ ಒಟ್ಟಿಗೆ, ನಡೀರೋಣ ಅಣ್ಣ, ನಡೀರಿ ಹೋಗೋಣ ಒಟ್ಟಿಗೆ, ಎಲ್ಲರೂ ಹೋಗೋಣ ನಡೀರಿ ಅಣ್ಣ. ಒಗ್ಗಟ್ಟಾದ್ರೆ ಎಲ್ಲರೂ ಒಗ್ಗಟ್ಟೆ, ಸಂತೆನೆ ಬರ್ಬೇಕು. ಬರಂಗಿದ್ರು ಹೋಗೋಣ, ಜನ ಬಂದು ಬರೀ ಮಾತಾಡ್ಕೊಂಡು ಬರಲ್ಲ, ಬರೋದು ಇಲ್ಲ. ನಾವು ಎಲ್ಲಾ ಜನ ಹೋಗಂಗಿದ್ರು ಮಾತ್ರ ಬರೋಣ, ಅಂದವ್ರು ಹೋಗಲ್ಲ. ಯಾರು ಬೇಕಾದ್ರೂ ತಾಂಡೋ ಸಾಕ್ಲಿ ಅಣ್ಣ, ನಮ್ಮ ರೈತರುಗಳಿಗೆ ತಗೊಂಡೋಗಿ. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಗೊತ್ತಾ? ಇದೇ ಬಿಜೆಪಿ ಸರ್ಕಾರ ಬಂದು ಮುಲಿಗಡಿಸಿ ಹಾಳು ಮಾಡಿ ಈಗ ಅದೇ ಜನಗಳು ರಕ್ಷಿಸ್ತಾರೆ. ಪಶ್ಚಿಮ ಬಂಗಾಳ ನಮ್ಮ ದನ ಕರ್ಕೊಂಡು ಮಾಡಲಿಲ್ಲ ಅಂದ್ರೆ ನಾವು ಕೆಲಸಕ್ಕೆ ಹೋಗಕ್ಕೆ ದನ ಹಿಂಗೆ ತಗೊಂಡು ಅದಕ್ಕೋಸ್ಕರ ದನಗಳನ್ನ ಇಟ್ಕೊಂಡು ನಾವು ಹೋಗಕ್ಕೆ ಅಂತ ಹಿಡಿಯಕ್ಕೆಲ್ಲ ಬರ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಕೊಡಕ್ಕೆ ಬಂದ ತಗೊಳ್ಳಿ, ಯಾರು ತಗೊಳ್ಳಿ. ನಮಗೆ ಬೇಕಾದದೇನು? 40,000 ಕೊಡ್ಲಿ, ನಮ್ಗೆ ದುಡ್ಡು ಕೊಡ್ಲಿ, ನಾವು ಬೀಜ ಬಿತ್ತಬೇಕು, ಬೆಳೆ ಬೆಳಿಬೇಕು, ಉಳುಮೆ ಮಾಡಕ್ಕೆ ದನ ತಗೋಬೇಕು. ಇವ್ರು ಹಿಂಗೆ ದನಗಳನ್ನ ತಗೊಳ್ದೆ ಹೋದ್ರೆ ನಮ್ ಜೀವನ ಹೆಂಗ್ ಮಾಡೋದು ಸ್ವಾಮಿ? ವಿಷಯ ಕೂಡ ರೈತ ವಿಷಯ ಕೂಡ ಮಾತಾಡಿ ಒಬ್ರು ಮಾತಾಡಿ. ಆಧಾರ್ ಕಾರ್ಡ್ ನಿಮ್ಮ ಹಸು ತಗೊಂಡಿಲ್ಲ ಅಂತ ಏನ್ ಜಮೀನು ಪಾಣಿ ತರ್ತೀವಿ. ನಮ್ಗೆ ಏನ್ ಕೊಡಿ, ಏನು ಬೇಡ. ನಮ್ ದನಗಳಿಗೆ ನಮ್ ದನಗಳು ಮಾರಾಟ ಮಾಡೋದು, ಹೋದ ವಾರ ಹಿಂಗೆ ದನ ತಂದಲ್ಲಿ ಯಾರು ನಮ್ ದನಗಳು ಇವತ್ತು 2 ಹಸು ತಂದಿದ್ದೀವಿ. ಒಂದು ಒಬ್ಳಿಗೆಲ್ಲ ಪ್ರಾಬ್ಲಮ್ ಎಲ್ಲರಿಗೂ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ಸಂತೆಲಿ ಸುಮ್ನೆ ಕ್ರಿಯೇಟ್ ಮಾಡ್ಬೋದು. ಹೇಮಾವತಿ ಸ್ಟ್ಯಾಚು ಹತ್ರ 11 ಗಂಟೆ ಸ್ಟ್ರೈಕ್ ಐತೆ, ಹೋಗಿ ಸೇರ್ಕ ಅಲ್ಲಿ ಮಾಡು ಸ್ಟ್ರೈಕ್ ಆಯ್ತಾ. ಸ್ಟ್ರೈಕ್ ಇದ್ರು ಅಲ್ಲಿ ಹೋಗಿ ಸೇರ್ಕ ಅವ್ರ ಜೊತೆ ರೈತ ಸಂಘಟನೆ ಮಾಡ್ತಾವ್ರೆ, ಅವ್ರ ಜೊತೆ ಸೇರ್ಕ ಮಾಡು ಅದ ಅಲ್ವಾ. ಸುಮ್ನೆ ಬಿಡಪ್ಪ, ನಮ್ ಸಾಹೇಬ್ ಹೇಳೋರು 11 ಗಂಟೆ ಯಾರು ಏನು ಕಿತಾಪತಿ ಹೇಮಾವತಿ ಸ್ಟ್ಯಾಚು ಹತ್ರ ಸ್ಟ್ರೈಕ್ ಐತೆ, ಹೋಗಿ ಸೇರ್ಕ. ಅವ್ರು ಏನೋ ಹೇಳ್ತಾರೆ, ವಿಡಿಯೋ ಹೇಳ್ತಾರೆ, ನೀವು ಮಾತಾಡ್ತೀವಿ.
और खबरों के लिए देखते रहिए बी न्यूज़ नेशन।